ಅವರಿಗೆ ಕಣ್ಣು ಕಾಣಲ್ಲ, ಆದರೆ ಅವರ ಗಾಯನಕ್ಕೆ ನೃತ್ಯಕ್ಕೆ ಮನಸೋಲದವರೇ ಇಲ್ಲ. ಇಂತಹ ವಿಶೇಷ ಚೇತನರ ಪ್ರತಿಭೆಗೆ ವೇದಿಕೆಯಾಗಿದ್ದು ಅಂತರ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ. ಹೌದು, ಬೆಂಗಳೂರಿನ ಯಶವಂತಪುರದ ರಜತ ಭವನದಲ್ಲಿ ಸ್ನೇಹದೀಪ ಟ್ರಸ್ಟ್ ಆಯೋಜಿಸಿದ್ದ ಅಂತರ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಕಷ್ಟು ವಿಶೇಷತೆಗಳಿಂದ ಕೂಡಿತ್ತು. ನೂರಾರು ವಿಶೇಷ ಚೇತನರು ಇಂದು ವೇದಿಕೆ ಮೇಲೆ ಗಾನಲಹರಿ ಹರಿಸಿದ್ರು. ನಿನ್ನೆ ಭಾವಗೀತೆ, ಜಾನಪದ ಗೀತೆ, ಚಿತ್ರಗೀತೆ, ಶಾಸ್ತ್ರೀಯ ಸಂಗೀತ, ಮಿಮಿಕ್ರಿ ನಡೆದರೆ ಇಂದು ವಾದ್ಯ ಸಂಗೀತ, ದೇಶಭಕ್ತಿ ಗೀತೆ, ನೃತ್ಯ ಮಾಡುವ ಮೂಲಕ ನೆರೆದಿದ್ದವರನ್ನ ಮಂತ್ರಮುಗ್ಧರನ್ನಾಗಿಸಿದ್ರು. ರಾಣೆಬೆನ್ನೂರಿನ ಸ್ನೇಹದೀಪ್ ಸ್ಕೂಲ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡ್ರೆ ಬೆಂಗಳೂರಿನ ಜ್ಯೋತಿ ಸ್ನೇಹ ಸ್ಕೂಲ್ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಪಟ್ಟಿಕೊಳ್ತು. ಇನ್ನು ಸಂಸದ ಬಸವರಾಜ ಬೊಮ್ಮಾಯಿ, ಪಬ್ಲಿಕ್ ಟಿವಿ ನಿರೂಪಕರಾದ ಅರುಣ್ ಬಡಿಗೇರ್, ಸ್ನೇಹದೀಪ ಟ್ರಸ್ಟ್ನ ಡಾಕ್ಟರ್ ಶಫೀಕ್ ಎಎಂ, ಡಾಕ್ಟರ್ ಪಾಲ್ ಮುದ್ದಾ, ಕೆಜಿ ಮೋಹನ್ ಉಪಸ್ಥಿತರಿದ್ದರು. ಸ್ನೇಹದೀಪ ಸಂಸ್ಥೆ ಮತ್ತು ಇತರ ಎಲ್ಲ ಸಂಸ್ಥೆಗಳು ಸೇರಿ ಅವರ ವಾರ್ಷಿಕ ಕಾರ್ಯಕ್ರಮ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಿರುವಂಥ ಈ ಸಮಾರಂಭ ಒಂದು ರೀತಿಯಲ್ಲಿ ಬಹಳ ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮ. ಎಲ್ಲ ನಮ್ಮ ದೇವರ ಮಕ್ಕಳು ಅವರಿಗೆ ಓದೋದು ಬರೆಯೋದನ್ನು ಕೂಡ ಕಲಿಸಿ ಅವರಿಗೆ ಜೀವನದಲ್ಲಿ ಒಂದು ಉತ್ಸಾಹವನ್ನು ತುಂಬಿರುವಂಥ ಈ ಸಂಸ್ಥೆ 24 ವರ್ಷದಿಂದ ಸೇವೆಯನ್ನು ಮಾಡ್ತಾ ಇದೆ. ಆ ಮಕ್ಕಳನ್ನು ನೋಡಿದಾಗಲೇ ನಮಗೆ ಪ್ರೇರಣೆ ಕೊಡುವಂಥ ಉತ್ಸಾಹ ಅವರಲ್ಲಿ ನೋಡ್ತಾ ಇದ್ದೇವೆ. ಆ ಉತ್ಸಾಹ ಅದು ದೇವರು ಕೊಟ್ಟ ಮಕ್ಕಳು, ದೇವರು ಕೊಟ್ಟ ವರ ಅಂತ ನಾನು ಭಾವಿಸಿದ್ದೇನೆ. ಅವರಿಗೆ ವಿಶೇಷವಾಗಿರುವಂಥ ಅಭಿನಂದನೆ ಸಲ್ಲಿಸಿದ್ದೇನೆ. ಅವ್ರ ಬದುಕಿನಲ್ಲೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸ್ತಿದ್ದೇವೆ.